ಸದಾ ಮ್ಯಾಗಿ ಬನ್ನಿ. ತಗೊಳ್ಳಿ. ಅವತ್ತು ನೀವು ಇಷ್ಟಪಟ್ಟಿದ್ರಲ್ಲ ಪುಳಿಯೋಗರೆ, ಇದೇನಾ ನೋಡಿ. ಅದೇ ಪುಳಿಯೋಗರೆ ಸಾ ಅವತ್ತು ಬಾಕ್ಸ್ ಸಿಕ್ಕಿತ್ತಲ್ಲ. ವಾವ್ ಮ್ಯಾಗಿ, ನೀನು ತಿನ್ನು. ಈ ಪುಳಿಯೋಗರೆ ತಿನ್ನಕ್ಕೆ ಗೆರೆ ಇರ್ಬೇಕು. ಹೇ ತಗೋ. ಸೂಪರ್. ಸದಾ ಸದಾ ಅಲ್ಲಿ ಕಸ್ಟಮರ್ಸ್ ಇದ್ದಾರೆ, ಹೋಗಿ ನೋಡೋಣ. ಸರ್ ಯು ಕಂಟಿನ್ಯೂ, ನಾವಲ್ಲಿರ್ತೀವಿ. ನೋಡೋ ದಂಡ್ಪಿಂಡ, ಬಾಯಿಲೆ ನೋಡು. ಮೊದಲು ಸ್ಟವ್ ಹಚ್ಚಬೇಕು. ಹೌದಾ? ಗೊತ್ತೇ ಇರಲಿಲ್ಲ. ಪಾತ್ರೆ ಇಡಬೇಕು. ಸ್ಟ್ರಾಂಗ್ ಕಾಫಿ. ಏನ್ ತಾತ ಇದು? ಅದೃಷ್ಟ ಮಾಡಿರಬೇಕು ಈ ದತ್ತ ಮಾಡಿದ ಕಾಫಿ ಕುಡಿಬೇಕು ಅಂದರೆ. ಆಗ ನಳ ಮಹಾರಾಜ, ಈಗ ದತ್ತ ಮಹಾರಾಜ. ನಿಜ ಹೇಳ ತಾತ, ಕಲಗಕ್ಕಿಂತ ಕೆಟ್ಟದಾಗಿದೆ ನಿಮ್ ಕಾಫಿ. ಹೌದಾ? ಹಾಗಾದರೆ ಇನ್ಮೇಲೆ ನೀನು ಕಲ್ಗಚ್ಚೆ ಕುಡಿ. ಏನಪ್ಪ ನೀನು 5 ಕಾಪಿನೂ ಸೇಲ್ ಆಗದೆ ಇರೋ ಪುಸ್ತಕನ 500 ಕಾಪಿ ಆರ್ಡರ್ ಮಾಡಿದ್ಯಲ್ಲ. ಇದರಿಂದ ನಮಗೆ ಎಷ್ಟು ಲಾಸ್ ಆಗತ್ತೆ ಗೊತ್ತಾ? ಲಾಸ್ ಬಿಡು, ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಎಷ್ಟು ಕಷ್ಟ ಗೊತ್ತಾ? ಅದು ಹೇಗಾಯ್ತು ಗೊತ್ತಾಗ್ತಾ ಇಲ್ಲ. ಅಪ್ಪ, ಇದಕ್ಕೆ ನನಗ್ ಕೋಪ ಬಂದಿತ್ತು. ನೀವು ತಪ್ಪು ಮಾಡಿದ್ದೀರಾ ಅಂತ ನನಗ್ ಬೇಜಾರಾಗ್ಲಿಲ್ಲ ಅಪ್ಪ. ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ವಲ್ಲ ನೀವು. ಹೇಗಾಯ್ತೋ ನನಗ್ ಗೊತ್ತಿಲ್ಲ ಅಂತೀರಲ್ಲ. ಅದು ಹಾಗಲ್ಲ. ಪ್ಲೀಸ್, ನೀವು ಮಾಡಿರೋ ತಪ್ಪನ ಒಪ್ಕೊಂಡಿದ್ರೆ ಅವ್ರು ಇಷ್ಟೆಲ್ಲ ಕೂಗಾಡ್ತಾನೆ ಇರ್ಲಿಲ್ಲ. ನೀವ್ ಡಿಫೆಂಡ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಕೋಪ ಮಾಡ್ಕೊಂಡು ನನಗ್ ಫೋನ್ ಮಾಡಿದ್ರು. ಏನಾಯ್ತೋ ಏನೋ ಅಂತ ಓಡ್ಕೊಂಡ್ ಬಂದೆ. ಸಾರಿ ಮಗಳೇ. ನೀನ್ ನೊಂದ್ಕೋಬೇಡ ಅಪ್ಪ. ನಿನ್ನ ಹರ್ಟ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಆದ್ರೆ ಮುಂದೆ ಈ ತರ ಸಿಚುಯೇಷನ್ ಬಂದಾಗ ಹ್ಯಾಂಡಲ್ ಮಾಡೋದ್ ಕಲೀಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. 2 ಕಡಕ್ ಚಾಯ್. ನೀವು ನಂತರನೇ ಫಿಲ್ಟರ್ ಕಾಫಿ ಫ್ಯಾನ್ ಅಂತ ನನಗೆ ಗೊತ್ತು. ಆದರೆ ಮಳೆಯಲ್ಲಿ ಟೀ ಕುಡಿಯೋ ರುಚಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಇಂಥ ಪೆಟ್ಟಿ ಅಂಗಡಿಯಲ್ಲಿ ಟೀ ಅದ್ಭುತವಾಗಿರುತ್ತೆ. ಥ್ಯಾಂಕ್ಸ್.
ಪಿಂಕಿ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನು ಯೋಚನೆ ಮಾಡಬೇಡ. ಇದ್ರ ಅಪ್ಪನಂತ ಸಂಬಂಧ ಹುಡುಕ್ತೀನಿ ನಾನು. ಅಲ್ಲ ಮಾವ, ಮದ್ವೆ ಆಗೋಕೆ ಎಲ್ರು ಏನೇನೋ ಡಿಮ್ಯಾಂಡ್ ಇಡ್ತಾರೆ, ಆದ್ರೆ ಇವರು ಏನು ಬೇಡ, ಮದ್ವೆ ಒಂದ್ ಚೆನ್ನಾಗ್ ಮಾಡ್ಕೊಡಿ ಅಂತ ಹೇಳಿದ್ರು ಅಷ್ಟೇ. ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ನಾವೇ ಅವ್ರನ್ನ ಮನೆ ಕರಿಬೇಕಿತ್ತು, ಅದನ್ನಂತೂ ಮಾಡ್ಲಿಲ್ಲ. ಕೊನೆ ಪಕ್ಷ ಅವ್ರಿಗಿದ್ದಿದ್ದು ಒಂದ್ ಸಣ್ಣ ಆಸೆ, ಮದ್ವೆನ ಹೀಗೀಗ್ ಮಾಡ್ಕೊಡ್ಬೇಕು ಅಂತ. ಅದಕ್ ನಾವ್ ಓಕೆ ಅಂತ ಹೇಳಿದಿದ್ರೆ ಪಿಂಕಿಗಿದು ಒಳ್ಳೆ ಸಂಬಂಧ ಆಗ್ತಿತ್ತಲ್ವಾ ಮಾವ? ಸಣ್ಣ ಆಸೆ? ಅವ್ರು ಹೇಳಿದಾಗ ಮದುವೆ ಮಾಡೋದಕ್ಕೆ ಮಿನಿಮಮ್ 10 ಲಕ್ಷ ರೂಪಾಯಿ ಬೇಕಾಗಿತ್ತು. ಲಕ್ಷಣವಾಗಿ ಮದುವೆ ಆಗಿದ್ದಿದ್ರೆ ಇವೆಲ್ಲ ಗೊತ್ತಾಗಿರೋದು. ಹೋಗ್ಲಿ, ಅಮ್ಮನ ಮನೆಯಿಂದ ಗಂಟು ಎತ್ಕೊಂಡ್ ಬಂದಿದ್ದಿದ್ರೆ ಈ ಮಾತಾಡೋದ್ರಲ್ಲಿ ನ್ಯಾಯ ಇರ್ತಾ ಇತ್ತು. ಒಂದು ಚಿಪ್ಪನ್ನು ತರದೇ ಇರೋ ನೀನು ನನಗೆ ಸಲಹೆ ಕೊಡಕ್ ಬರ್ತೀಯಾ? ನೋಡಿ ಮಾವ, ಮಾತಿಗೂ ನಮ್ಮ ಅಮ್ಮನ ಮನೆ ವಿಷಯ ತರಬೇಡಿ. ಪ್ರಿಯಾಂಕಗ್ ಬಂದಿರೋ ಸಂಬಂಧ ಚೆನ್ನಾಗೇ ಇತ್ತು, ಆದ್ರೆ ನಿಮ್ ಕಂಜೂಸ್ ಬುದ್ಧಿಯಿಂದ ಅದ್ ಮುಂದುವರಿಲಿಲ್ಲ ಅಂತ ಒಪ್ಕೊಳ್ಳಿ ಅಷ್ಟೇ. ಸಂಧ್ಯಾ, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತು ತಾನೆ? ಸ್ವಲ್ಪ ಗೌರವ ಕೊಟ್ಟು ಮಾತಾಡು. ಎಲ್ಲಿದ್ಯಾ ಅಂತ ಯೋಚನೆ ಮಾಡಿ ಮಾತಾಡು. ಅದೇನೋ ಹೇಳ್ತಾರಲ್ಲ, ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಹಂಗಾಯ್ತು. ಇವಳು ಹೇಗೇಗೋ ಮದುವೆ ಆಗಿ ಬಂದು ನಮ್ಗೀಗ ಪ್ರವಚನ ಕೊಡ್ತಿದ್ದಾಳೆ. ಇಷ್ಟೆಲ್ಲ ಮಾತಾಡೋ ನೀನು ನಿಮ್ಮ ಅಣ್ಣನ ಹತ್ರ ಒಂದೇ ಒಂದು ಮಾತಾಡಿ ಒಪ್ಸಿದ್ರೆ ನಮ್ಗಿವತ್ತು ಈ ರೀತಿ ಬೀದಿ ಸುತ್ತ ಪರಿಸ್ಥಿತಿ ಬರ್ತಾ ಇತ್ತಾ? ನಮ್ ಪಿಂಕಿನೂ ನೆಮ್ಮದಿಯಾಗಿರೋಳು. ನೋಡಿ ಮಾವ, ನಮ್ಮ ಅಣ್ಣನ್ ಜೊತೆ ಪ್ರಿಯಾಂಕನ್ ಮದ್ವೆ ಮಾಡ್ಸಕ್ಕೆ ಏನೇನ್ ಪ್ರಯತ್ನ ಪಡ್ಬೇಕೋ ಪಟ್ಟಿದ್ದೀನಿ ನಾನು. ಆದ್ರೆ ಅಣ್ಣಂಗೆ ತಾತಂಗೆ ಇಬ್ರಿಗೂ ಇಷ್ಟ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಿಲ್ಸೋಣ ಆಟೋನ, ನಿಲ್ಲಿಸ್ರಿ ಆಟೋನ, ನಿಲ್ಲಿಸ್ರಿ. ಏಯ್, ಇಳಿಯಮ್ಮ ಕೆಳಗೆ. ನೀನು ರೀ, ಯಾಕ್ರಿ, ಏನಾಯ್ತು? ಇಳಿಯಮ್ಮ ಕೆಳಗೆ, ಇಳಿ ಕೆಳಗೆ ಅಂದೆ. ಅಯ್ಯೋ ದೇವ್ರೆ, ಎಲ್ಲ ಸೀದ್ಕರ್ಕಲಾಗ್ಬಿಟ್ಟಿದೆ. ಹೊಟ್ಟೆ ಬೇರೆ ಹಸಿವಾಗ್ತಿದೆ, ಏನ್ ಮಾಡೋದೀಗ? ತಾತ, ಆ ಸ್ಮೆಲ್ಲಿಗೆ ನಮಗೆ ತಲೆ ಸುತ್ತಾ ಇದೆ. ಬನ್ನಿ ಮೊದ್ಲು ಆಚೆ ಹೋಗೋಣ. ಓ, ಅಮ್ಮಂಗೆ ಫೋನ್ ಮಾಡ್ತಿದ್ರಿ. ನನ್ನಿಂದ ನೀವು ಮಳೆಯಲ್ಲಿ ನೆನೆಯೋ ಹಾಗಾಯ್ತು. ನಮ್ಮನೇನೋ ಬಂದ್ಬಿಡ್ತು, ಈಗ ನೀವ್ ಹೆಂಗ್ ವಾಪಸ್ ಹೋಗ್ತೀರಾ? ಓ ಹೌದಲ್ಲ, ಗೊತ್ತೇ ಆಗಲಿಲ್ಲ, ಮನೆ ಬಂದ್ಬಿಡ್ತು. ನಿಮಗೆ ಊಟಕ್ಕೆ ಲೇಟ್ ಆಯ್ತೇನೋ? ಇಲ್ಲ, ಮನೇಲಿ ಎಲ್ರು ಊಟಕ್ಕೆ ಕಾಯ್ತಾ ಇರ್ತಾರೆ. ನೀವು ಬನ್ನಿ, ಊಟ ಮಾಡ್ಕೊಂಡು ಹೋಗೋರಂತೆ. ಆಗ್ಲೇ ಪುಳಿಯೋಗರೆ ತಿಂದಿದ್ದೇ, ಇನ್ನೂ ಅರ್ಗಿಲ್ಲ. ನೀವು ಹೊರಡಿ. ನೆಂದಿದ್ದೀರಲ್ಲ, ಬನ್ನಿ, ತಲೆ ಒರೆಸ್ಕೊಂಡಾದ್ರೂ ಹೋಗೋರಂತೆ. ಇಲ್ಲ, ಎಲ್ಲ ಒಣಗಿದೆ. ನೀವು ಹೊರಡಿ, ಮನೇಲಿ ಗಾಬರಿ ಆಗಿರ್ತಾರೆ. ಪರವಾಗಿಲ್ಲ. ನನ್ ಗಂಡನ್ ಮನೆಯವರು ಇಂಥ ಅಮಾನವೀಯರು ಅಂತ ಗೊತ್ತಿದ್ರೆ ನಾನ್ ಪ್ರಸಾದ್ನ ಲವ್ವೇ ಮಾಡ್ತಿರ್ಲಿಲ್ಲ. ಅಲ್ಲ, ರಾತ್ರಿ ಒಂಟಿ ಹೆಣ್ಣು ಅಂತಾನು ನೋಡ್ದೆ ಬಿಟ್ಟು ಹೋದ್ರಲ್ಲ ನಮ್ಮ ಮಾವ. ಖಂಡಿತ ಅವ್ರ ಮನುಷ್ಯರಲ್ಲ. ಇಂಥ ಮನೆಗೋಸ್ಕರ ನಾನು ನನ್ ಮನೇನ್ ಬಿಟ್ಟು ಓಡ್ ಬಂದ. ಆಗ್ಬೇಕಾದೆ ನನ್ಗೆ. ಏನ್ ಮಾಡ್ಲಿ ನಾನೀಗ? ಮಾವನ್ ಮನೆಗ್ ಹೋದ್ರೆ ಖಂಡಿತ ಅವ್ರ ನನ್ನ ಸೇರ್ಸಲ್ಲ. ಆ ಮುದ್ಕ ಇರೋವರೆಗೂ ಅಮ್ಮನ್ ಮನೇಲೂ ನನ್ನ ಸೇರ್ಸಲ್ಲ. ಪ್ರಸಾದ್ಗೆ ಏನಾದ್ರೂ ಫೋನ್ ಮಾಡ್ಲಾ? ಏನ್ ಪ್ರಯೋಜನ? ಅವನ ಮದ್ವೆ ಆಗಿದ್ದಕ್ಕೆ ತಾನೆ ನಾನು ಇವತ್ತು ನಡು ಬೀದಿಲ್ ನಿಂತಿರೋದು. ಸಂಧ್ಯಾ,
ಇಷ್ಟೊತ್ನಲ್ಲಿ ಒಬ್ಳೆ ಇಲ್ಲೇನ್ ಮಾಡ್ತಿದ್ಯಾ? ಸಂಧ್ಯಾ, ಅಳ್ತಿದ್ಯಾ? ಏನಾಯ್ತು? ನಿನಗ್ ಸಿಕ್ಕಿಲ್ಲ ಅಂತಂದ್ರೆ ನಾನೇನಾಗ್ತಿದ್ನೋ ನನಗೆ ಗೊತ್ತಿಲ್ಲ ಸಿರಿ. ಇದ್ಯೋಳ್ ಮಾವನ್ ಹೊಸ ಪ್ಲಾನ್ ಅಲ್ಲ ತಾನೆ? ಯಾಕೆ ಸಂಧ್ಯಾ, ಏನಾಯ್ತು? ಅದು ಸಿರಿ, ನಮ್ಮ ಮಾವ ದೊಡ್ಡದಾಗಿ ತವ್ರ ಮನೆಯವ್ರನ್ನ ವಹಿಸ್ಕೊಂಡ್ ಬಂದಿಯಲ್ಲ, ಅಲ್ಲಿಗೆ ಹೋಗು. ಈ ಜಗನ್ನಾಥ ಒಂದು ಸಲ ಹೇಳಿದ್ಮೇಲೆ ಮುಗಿದಾಯ್ತು. ನೀನು ಇವತ್ತು ನಮ್ಮ ಮನೆಗೆ ಬರ್ತಾ ಇಲ್ಲ ಅಷ್ಟೇ. ಸಂಧ್ಯಾ, ಹತ್ತು. ಎಲ್ಲಿಗೆ ಸಿರಿ? ಇಷ್ಟೊತ್ನಲ್ಲಿ ನೀನೊಬ್ಳೆ ಹೀಗೆ ಹೋಗೋದು ಒಳ್ಳೇದಲ್ಲ. ಬಾ, ಮನೆಗೆ ಹೋಗಿ ಕೂತ್ ಮಾತಾಡೋಣ. ಅಲ್ಲ, ತಾತ ತಾತ ಹೊರಟಿರಬಹುದು, ಆದ್ರೆ ನಿಮ್ಮ ಮಾವನ್ ತರ ಒಂಟಿ ಹೆಣ್ಣನ್ನ ರಾತ್ರಿ ಹೀಗೆ ಮಧ್ಯ ರಸ್ತೆನಲ್ಲಿ ಬಿಟ್ಟು ಹೋಗೋಷ್ಟು ಕೆಟ್ಟ ಬುದ್ಧಿ ಅವ್ರಿಗೆ ಯಾವತ್ತೂ ಬರಲ್ಲ. ನಿಮ್ಮ ಮಾವ ಈ ಮಟ್ಟಕ್ಕೆ ಇಳಿಬಾರ್ದಿತ್ತು. ನಡಿ. ಆದ್ರೂ ನಿಂಗ್ ಬೇರೆ ಇನ್ನೆಲ್ಲಾದ್ರೂ ಹೋಗಕ್ ಆಪ್ಷನ್ ಇದೆಯಾ ಈಗ? ನಡಿ, ಮತ್ತೆ ಮನೇಲಿ ಏನಾಗುತ್ತೋ ನೋಡೋಣ. ಪೂರ್ಣಿ ಅಂತೂ ನಿಮ್ಮದೇ ಧ್ಯಾನ ಮಾಡ್ತಾ ಇದ್ಲು. ಈಗ ನಿಮ್ಮನ್ನ ನೋಡಿ ಎಷ್ಟು ಖುಷಿ ಆಗ್ತಾಳೋ. ಮಗ ಅಪ್ಪನ್ ಕಾಲರ್ ಹಿಡಿದು ಆಚೆ ತಳ್ಳೋ ಡ್ರಾಮಾನ ಇನ್ನೊಂದ್ಸಲ ನೋಡೋ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ತಿದ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ನಿಂತ್ಕೊಳ್ಳಿ. ಅವತ್ತಷ್ಟೆಲ್ಲ ಹೇಳಿದ ಮೇಲೂ ಮತ್ತೆ ಯಾಕೆ ಬಂದಿದ್ದಾನಂತ ಕೇಳಿ ಚಿಕ್ಕಮ್ಮ. ಏನ್ ಹೇಳ್ತಿದ್ಯಾ ಅವಿ? ಪುಟ್ಟು ಬಟ್ಟೆಯಲ್ಲೇ ಹೊರಟೋದ್ರು. ಏನಾದ್ರೂ ತಗೊಳ್ಳೋದಿರುತ್ತೆ, ಅದಕ್ಕೆ ಬಂದಿರ್ತಾರೆ. ಏನು ತಗೊಂಡು ಹೋಗಕ್ ಬಂದಿಲ್ಲ ಶಾರ್ವರಿ, ಇಲ್ಲೇ ಇರೋಕ್ ಬಂದಿದ್ದೀನಿ. ಮಾವ, ಕಷಾಯ ಕುಡಿದ್ರ? ಹೊಟ್ಟೆ ನೋವು ಕಮ್ಮಿ ಆಯ್ತಾ? ಮಾವ, ಕಾಲು ನೋವ್ತಾ ಇದೆಯಾ? ಒತ್ಲಾ? ದಯವಿಟ್ಟು ಕ್ಷಮಿಸಿ ಮಾವ, ನಿಮ್ಮನ್ನು ಕೇಳದೆ ಹೋಗಿದ್ದು ದೊಡ್ಡ ತಪ್ಪು. ನೀನು ನನ್ನ ವಯಸ್ಸಿಗೆ ಬಂದಾಗ ನಿನ್ನ ಮಕ್ಕಳು ನಿನ್ನ ಮಾತು ಕೇಳಲ್ವಲ್ಲ, ಆವಾಗ ನಿನಗೂ ಅರ್ಥ ಆಗುತ್ತೆ. ನೊಂದ್ಕೊಳ್ಳೋದೇನು ಬೇಡ. ಊಟ ಮಾಡಿಲ್ಲ ಅನ್ಸುತ್ತೆ, ಸೋಗ್ಲಾಡಿ ಸೊಸೆನೂ ಬಂದ್ಲು ಅನ್ಸುತ್ತೆ. ಅಡುಗೆ ಮಾಡಿ ಊಟ ಮಾಡು. ಮಾವ, ಹಾಲು? ಹ್ಞೂ. ನಿಂತ್ಕೊಳ್ಳಿ. ತುಳಸಿ, ಸೋಗ್ಲಾಡಿ ಬಂದ್ಲಾ? ಹಾ, ಬಂದು ಮಾವ. ಪುಟಿ, ನೀನ್ ಇಷ್ಟೊತ್ತಲ್ಲಿ? ಅಮ್ಮ, ಇವ್ರ ಮನೆಯವರು ರಾತ್ರಿ ಅನ್ನೋದು ನೋಡದೆ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ರು. ನನಗ್ ಸಿಕ್ಕಿದ್ಲು, ಮನ್ಸು ತರೀಲಿಲ್ಲ, ಕರ್ಕೊಂಡ್ ಬಂದೆ. ಏನಾಯ್ತು? ಅಮ್ಮ, ಹೀಗೆ ಬಾಗ್ಲೆಲ್ಲ ನಿಲ್ಸಿ ಮಾತಾಡಿಸ್ತೀಯ? ಅದು ಇಷ್ಟೊತ್ತಲ್ಲಿ? ಅಲ್ಲ ಪುಟಿ, ಮಾವ. ಏನಮ್ಮ ನೀನು? ಮಗಳು ಇಷ್ಟೊತ್ತಲ್ಲಿ ಕಣ್ಣೀರ್ ಹಾಕೊಂಡ್ ಬಂದಿದ್ದಾಳೆ. ಏನಾಯ್ತು ಅಂತ ಕೇಳೋದ್ ಬಿಟ್ಟು ಆ ಮುತ್ಕನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ತಾತ ಅಂತ ಕರಿಯೇ.
ನನಗೆ ನಿನ್ನ ಮೇಲೆ ಕಾಳಜಿ ಇದೆ, ಆದರೆ ಮಾವ ಈಗಾಗಲೇ ಕೋಪದಲ್ಲಿದ್ದಾರೆ. ಈಗ ನಿನ್ನನ್ನೇನಾದರೂ ನೋಡ್ಬಿಟ್ರೆ ಅಂತ. ಅಮ್ಮ ಅಮ್ಮ ನೋಡಿದ್ರೆ ತಾನೇ ಸಮಸ್ಯೆ. ತಾತ ನೋಡದೆ ಇರೋ ಹಾಗೆ ಹೇಗೋ ಮ್ಯಾನೇಜ್ ಮಾಡೋಣ. ಇವತ್ತೊಂದಿನ ಇವಳು ಇಲ್ಲೇ ಇರ್ಲಿ, ತಾತ ಬೆಳಗ್ಗೆ ವಾಕಿಂಗ್ ಹೋಗ್ತಾರಲ್ಲ, ಹಾಗೆಲ್ಲ ಮಾತಾಡೋಣ. ಮನೆ ಬಿಟ್ಟು ಹೋದ ಹಾಗೆ ನಾಟಕ ಮಾಡಿ ಒಳ್ಳೆಯವರಾಗೋದಂತೆ, ಮತ್ತೆ ಮನೆಗೆ ವಾಪಸ್ ಬರೋದಂತೆ. ಇಷ್ಟು ವರ್ಷ ಅವಿ ಮನ್ಸಲ್ಲಿ ತುಂಬಿದ ವಿಷ ಕೆಲ್ಸನೇ ಮಾಡ್ತಿಲ್ವಾ? ಹಾಗಾದ್ರೆ ಅವ್ರು ಬಂದ್ರೆ ಅವಿನೂ ಸುಮ್ಮನೆ ಒಪ್ಕೊಂಡ್ಬಿಟ್ಟಾರಿ. ನಿಮ್ಮ ಹತ್ರ ಇದನ್ನೆಲ್ಲ ಹೇಳ್ತಿದ್ದೀನಲ್ಲ, ಫಸ್ಟ್ ಆಫ್ ಆಲ್ ನಾನು ಹೇಳ್ತಿರೋದು ನಿಮಗೆ ಕೇಳಿಸ್ತಾನೂ ಇಲ್ಲ. ಇನ್ನೊಂದೇನು ಅಂದ್ರೆ, ನಿಮ್ಮ ಅಣ್ಣ ಮನೆಗೆ ಬಂದ್ರೆ ಜಾಸ್ತಿ ಖುಷಿ ನಿಮಗೆ ಅಲ್ವಾ? ನಿಮ್ಮ ಹತ್ರ ಹೇಳಿ ಏನ್ ಪ್ರಯೋಜನ? ಈ ಇನ್ಸಿಡೆಂಟ್ ಇಂದ ಒಂದು ಪಾಠ ಕಲ್ತಿದ್ದೀನಿ. ನಿಮ್ಮ ಅಣ್ಣನ್ನ ಅಷ್ಟು ಸುಲಭವಾಗಿ ತಗೊಳ್ಳೋ ಹಾಗೆ ಇಲ್ಲ. ನನಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಇನ್ನು ನಾನು ಸುಮ್ಮನೆ ಇದ್ರೆ ನಾನು ಯಾವುದು ಮರೆಯಲ್ಲ ಸಂಧ್ಯಾ. ಕೆಲವು ಪರಿಸ್ಥಿತಿಲಿ ಮರ್ತಂಗಿರ್ತೀನಿ ಅಷ್ಟೆ. ಮನೇಲಿ ಯಾರಿಗೂ ಈ ಪೀಸ್ ಪಲಾವ್ ಇಷ್ಟ ಇರ್ತಾ ಇರ್ಲಿಲ್ಲ. ಆದ್ರೆ ಹಠ ಮಾಡಿ ನೀನು ಇದನ್ನು ಮಾಡಿಸ್ಕೊತಾ ಇದ್ದೆ. ನಿನಗೆ ಈ ಪಲಾವ್ ಮಾಡಿದ ದಿನ ಮನೇಲಿರೋರ್ಗೆಲ್ಲ ಬೇರೆ ಅಡುಗೆ ಮಾಡ್ತಾ ಇದ್ದೆ, ನೆನಪಿದೆಯಾ? ತಾತ ವಾಕಿಂಗ್ ಹೋದಾಗ ಹಸಿ ಬಟಾಣಿ ಸಿಕ್ಕಿದ್ರೆ ಮೊಮ್ಮಗಳಿಗೆ ಅಂತ ತರೋರು, ನೆನ್ಪಿದೆಯಾ? ನಿನ್ ಬಗ್ಗೆ ನಮ್ಗೆಲ್ರಿಗೂ ಯೋಚನೆ ಇಲ್ಲ ಅಂತ ನಿನ್ಗೆ ಅನ್ನಿಸ್ಬೋದು. ಆದ್ರೆ ನನಗೆ, ನಿಮ್ಮ ಅಣ್ಣನ್ಗೆ, ತಾತನ್ಗೆ ಎಲ್ರಿಗೂ ನಿನ್ ಮೇಲೆ ಪ್ರೀತಿ ಇದ್ದೇ ಇದೆ ಪುಟ್ಟಿ. ತಾತನ ಕೋಪ ಇದೆ ಅಂದ ಮಾತ್ರಕ್ಕೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ನಿಮ್ ತಂದೆ ಹೋದ್ಮೇಲೆ ನಮ್ಮನ್ನೆಲ್ಲ ಹೇಗ್ ನೋಡ್ಕೊಂಡಿದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಅವ್ರ ಋಣ ನಮ್ಮೆಲ್ರ ಮೇಲೂ ಇದೆ. ಅವ್ರ ವಿರುದ್ಧ ನಾನು ಯಾವತ್ತೂ ಮಾತಾಡಕ್ಕಾಗಲ್ಲ ಪುಟ್ಟಿ. ಹಾಗಂತ ನನ್ನ ಮನಸ್ಸಲ್ಲಿ ನಿನ್ಗಿರೋ ಸ್ಥಾನನೂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ. ಮಾವ ವಾಕಿಂಗ್ ಹೋಗಲ್ವಾ? ನೆಗೆದು ಬಿತ್ತು. ಇಡೀ ರಾತ್ರಿ ಎಲ್ಲ ನಾ ಹೊಟ್ಟೆ ನೋವು ಅಂತ ನಿದ್ದೆ ಮಾಡಿಲ್ಲ. ಇವತ್ತು ವಾಕಿಂಗ್ ಕ್ಯಾನ್ಸಲ್. ಏನ್ ಹಾಗೆ ಮುಖ ನೋಡ್ತಾ ಇದ್ದೀಯಾ? ಪೂಜೆಗೆ ರೆಡಿ ಮಾಡು. ಹಾ ಮಾವ, ನೈವೇದ್ಯ ತಗೊಂಬರ್ತೀನಿ. ಹಾ, ಸಂಧ್ಯಾ ಬಂದಿರೋದು ಹೇಳ್ಬಿಡ್ಲಾ? ತುಳಸಿ, ಕಾಫಿನೂ ಬೇಗ ರೆಡಿ ಮಾಡಿಬಿಡು. ಪೂಜೆ ಆಗ್ತಾ ಇದ್ದ ಹಾಗೆ ಕಾಫಿ ಕುಡಿದು ಬಿಡ್ತೀನಿ ನಾನು. ಹಾ ಸರಿ ಮಾವ. ಮುದ್ಕ ವಾಕಿಂಗ್ ಹೋಗಿರ್ತಾನೆ. ಮಾವ ಬೇರೆ ಆಸ್ತಿ ಪತ್ರ ಅಂತಿದ್ರು. ನನಗೂ ಕ್ಯೂರಿಯಾಸಿಟಿ ಆಗ್ತಿದೆ.
ಮತ್ತಿನ್ ಯಾವಾಗ ಈ ಮನೆಗೆ ಬರ್ತೀನೋ ಗೊತ್ತಿಲ್ಲ. ಒಂದ್ ಕೈ ನೋಡೇ ಬಿಡ್ಲಾ? ಅರೆ ಬಟ್ಟೆ ಏನಾಯ್ತು ಇಲ್ಲಿದ್ದು? ತುಳಸಿ ಬೇಡ ಬೇಡ ಬೇಡ, ಇನ್ನು ಅವಳನ್ನು ಕರೆದ್ರೆ ಇನ್ನು ಕಾಫಿ ಮಾಡೋದು ಲೇಟ್ ಆಗ್ಬಿಡುತ್ತೆ. ನಾನೇ ಹೋಗಿ ಬಂದ್ಬಿಡ್ತೀನಿ. ಮಾವ ಏನ್ ಬೇಕಾಗಿತ್ತು ಮಾವ? ಗಣೇಶನ್ಗೆ ಚಳಿ ಆಗ್ತಿತ್ತಂತೆ, ಒಂದು ಸ್ವೆಟರ್ ತಗೊಂಡು ಹೋಗೋಕೆ ಬಂದೆ. ಕೈ ಒರೆಸ್ಕೊಳ್ಳೋಕೆ ಒಂದು ಬಟ್ಟೆ ತಗೊಂಡು ಹೋಗೋಕೆ ಬಂದೆ. ದೇವ್ರ ಮನೆ ಕೈ ಒರೆಸ್ಕೊಳ್ಳೋ ಬಟ್ಟೆ ಒಗ್ಯಕ್ಕೆ ಹಾಕಿದ್ದೀನಿ. ಒಂದ್ ನಿಮಿಷ ರೀ, ಬೇರೆ ತಂದ್ಕೊಟ್ಟೆ. ಏನಿದು? ತಾತ, ಇದ್ರ ಬಗ್ಗೆ ನಾವು ತುಂಬ ಸಲ ಚರ್ಚೆ ಮಾಡಿದ್ವಿ. ಮತ್ತೆ ಅದೇ ಮಾತು ಬೇಡ. ಯಾವ್ದು ಸರಿನೋ ಯಾವ್ದು ತಪ್ಪು. ಆದರೆ ರಾತ್ರಿ ಇವಳು ಒಬ್ಬಳನ್ನೇ ರಸ್ತೆಯಲ್ಲಿ ಹಾಕಿ ಬಿಟ್ಟು ಹೋಗಿರೋದು ತುಂಬ ದೊಡ್ಡ ತಪ್ಪು ತಾತ. ನಾವು ಹೀಗೆ ಬಿಟ್ಟರೆ ಅದೇ ರಿಪೀಟ್ ಆಗ್ತಾ ಇರುತ್ತೆ. ನಾನು ಸಂಧ್ಯಾನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬರ್ತೀನಿ ತಾತ. ಸಂಧ್ಯಾ ನಡಿ. ಸಿಡುಕದಾತನ ವಂಶೋದ್ಧಾರಕರು ಬರಬೇಕು. ಏನು ಸಂಸಾರ ಸಮೇತ ಬಂದ್ಬಿಟ್ಟಿದ್ದೀರಿ? ನನ್ನ ತಂಗಿನ ಬಿಟ್ಟು ಹೋಗಕ್ ಬಂದೆ. ಓಹೋ, ಯಾಕೆ ತವ್ರ ಮನೆಯಿಂದ ಇಷ್ಟು ಬೇಗ ವಾಪಸ್ ಕಳಿಸ್ಬಿಟ್ರ? ಅಲ್ಲ, ಇನ್ನೊಂದು 4 ದಿವಸ ಇಟ್ಕೊಂಡು ಉಪಚಾರ ಮಾಡಿ ಕಳಿಸ್ಬೇಕು ತಾನೆ? ಆಯ್ತು. ಈಗ ಒಂದು ವೇಳೆ ನಾನು ಇವಳನ್ನ ನಮ್ಮನೆ ಒಳಗೆ ಸೇರಿಸ್ಕೊಳ್ಳೋದಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಬಾಬಾ, ನಿಮಗಾದ್ರೂ ಕಾಳಜಿ ಬೇಡವಾ? ಪ್ರೀತಿ ಮದುವೆಯಾಗಿ ಮನೆ ತುಂಬಿಸ್ಕೊಂಡಿದ್ದೆ. ಇವಳು ನಿಮ್ನೆ ನಂಬ್ಕೊಂಡು ಬಂದಿದ್ದಾಳಲ್ವಾ? ಅದು ಸಮರ್ಥ್, ನನಗೆ ಗೊತ್ತಿರ್ಲಿಲ್ಲ. ಈಗಂದ್ರೆ ಹೇಗೆ ಬಾಬಾ? ರಾತ್ರಿ ಹಂಗೆ ಬಿಟ್ಟು ಬಂದ್ರೆ ಅವಳು ಏನ್ ಮಾಡ್ತಾಳೇನೋ ಒಂದು ಸಣ್ಣ ಯೋಚನೆನೂ ಬೇಡವಾ ನಿಮ್ಗೆ? ನಿಮ್ ತಂದೆ ಹೀಗೆ ಮಾಡೋದು ಆಶ್ಚರ್ಯ ಅಲ್ಲ. ಅವ್ರೇನು ಅಂತ ಎಲ್ರಿಗೂ ಗೊತ್ತು. ಆದ್ರೆ ನೀವು ಹೀಗೆ ಮಾಡ್ಬೋದಾ? ಏನು ಹಾಗಂದ್ರೆ ನಾಲ್ಗೆ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿದ್ರೆ ಒಳ್ಳೇದು. 4 ಜನದ ಮುಂದೆ ಮರ್ಯಾದೆಯಿಂದ ಬದುಕಿರೋ ನಾನು. ಈ ಜಗನ್ನಾಥನ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನೀವು ಹೇಳಿ ಬಾಬಾ, ನೀವು ಮಾಡಿ ಸರಿನಾ? ಅವನ ಹತ್ರ ಏನ್ ಮಾತಾಡ್ತೀಯ? ನಾನು ಮಾತಾಡ್ತಾ ಇದ್ದೀನಿ, ನನ್ನ ಮಾತು ಕ್ಯಾರೆ ಅಂತಿಲ್ಲ ನೀನು. ಅವ್ರನ್ನ ಮಾತಾಡ್ತೀಯ? ಕೇಳಿಸ್ಕೊ, ಈಗ ನಿನ್ ತಂಗಿನ ನಮ್ಮ ಮನೆಯೊಳಗೆ ಸೇರಿಸ್ಕೊಳ್ದೆ ಇದ್ರೆ ಏನಯ್ಯ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ನೋಡಿ,
ನಿಮ್ಮ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಬಾಯ್ ಬಿಟ್ಟು ಹೇಳದೇ ಇದ್ರು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡೆ. ನಿಮ್ಗೆ ಅರ್ಥ ಆದಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾನಿವಾಗ ನಿಮ್ಮ ಭಾಷೆಯಲ್ಲೇ ಮಾತಾಡಬೇಕಾಗತ್ತೆ. ದೊಡ್ಡ ಮನುಷ್ಯ ಬಂದ್ಬಿಟ್ಟ ಹೇಳೋದಕ್ಕೆ. ಏಯ್, ಏನ್ ಮಾಡ್ತೀಯ ನೀನು? ಏನೋ ಮಾಡ್ತೀಯ ನೀನು? ಅಷ್ಟು ಬೇಗ ಮರ್ತ್ಬಿಟ್ರಿ? ಕಳೆದ ಸಲ ಪೊಲೀಸ್ ಸ್ಟೇಷನ್ ಇಂದ ಬರೀ ಫೋನ್ ಬಂದಿತ್ತಷ್ಟೇ. ನೀವೇನಾದ್ರೂ ಈಗ ನನ್ನ ತಂಗಿನ ಮನೆ ಒಳಗೆ ಬಿಟ್ಕೊಳ್ಳಿಲ್ಲ ಅಂತಂದ್ರೆ ಪೊಲೀಸ್ ಅವರೇ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಏನಾಯ್ತು ಪುಣ್ಯ? ಮಾವ ಮನೆಗೆ ವಾಪಸ್ ಬಂದ್ರು, ನೀವು ಒಪ್ಕೊಂಡು ಸುಮ್ಮನಾದ್ರಲ್ಲ, ಅದಕ್ಕೆ. ಇದನ್ನೆಲ್ಲ ಮಾಡಿದ್ದು ನನಗೋಸ್ಕರ ಅಂತ ನನಗೆ ಗೊತ್ತು ರೀ. ಎಷ್ಟು ಪ್ರೀತಿ ನಿಮಗೆ ನನ್ನ ಮೇಲೆ. ಆದ್ರೆ ನಾನೇ ಸ್ವಲ್ಪ ಹಠ ಮಾರಿ ಯಾವಾಗಲೂ ನಿಮ್ಮನ್ನು ಹರ್ಟ್ ಮಾಡ್ತೀನಿ. ಈ ಸಮಯದಲ್ಲಿ ನಿನಗೆ ಎಷ್ಟು ನೋವಿದೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಪುಣ್ಯ. ಅವ್ರು ಇಲ್ಲಿರೋದ್ರಿಂದ ನಿಮ್ಗೆ ಸ್ವಲ್ಪನಾದ್ರೂ ಸಮಾಧಾನ ಆಗುತ್ತೆ ಅನ್ನೋದಾದ್ರೆ ಅದಕ್ಕೆ ಅಡ್ಡಿ ಆಗುವಷ್ಟು ಕೆಟ್ಟವನಲ್ಲ ನಾನು. ಎಂಡ್ ಆಫ್ ದ ಡೇ ನನ್ ನಿನ್ನ ಖುಷಿನೇ ಮುಖ್ಯ. ದಯವಿಟ್ಟು ಅಳ್ಬಿಡಿ ತುಳಸಿಯವರೇ. ಬೆಳಿಗ್ಗೆ ಮನೇಲಿದ್ರು ಅಂದರೆ ತುಂಬ ದೂರ ಹೋಗಿರೋದಿಲ್ಲ. ನೀವು ಟೆನ್ಷನ್ ಮಾಡ್ಕೊಳ್ದೆ ಅವ್ರನ್ನ ಹೇಗೆ ಹುಡುಕೋದು ಅಂತ ಯೋಚಿಸೋಣ. ತುಳಸಿ, ಮಾವ ಸಿಕ್ಕಿದ್ರ? ಇಲ್ಲೇ ಇದ್ದಾನೆ. ಇಲ್ಲ, ನಾನು ನಿನಗೆ ಹೇಳ್ತಾ ಇರೋದು ಅವನಿಗೆ ಗೊತ್ತಾಗಬಾರ್ದು. ಅವನಿಗೇನಿದೆ ಅಂದರೆ ಮನೆಯವರೆಲ್ಲ ಅವನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇದೆ ಅವನ ಮನಸ್ಸಲ್ಲಿ. ಅದಕ್ಕೆ ನೀನು ಅಳ್ತಾ ಇದೀಯಾ ಏನೋ ನೋಡ್ಕೊಂಬಾ ಅಂದ. ನಾನು ಹಿಂಗೆ ಹೇಳಿದೆ ಅಂತ ಹೇಳ್ಬೇಡ. ನಾನು ಅವನ್ನ ಇಲ್ಲೇ ಪಕ್ಕದ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ. ನೀನು ಅವನನ್ನು ಹುಡುಕೋ ಥರ ಬಂದು ಅವನನ್ನು ಮನೆಗೆ ಕರಿ. ಹಾ, ಆಯ್ತು ಅಣ್ಣ. ಮಾಧವ್ ಅವರೇ, ಕೇಳಿಸ್ಕೊಂಡೆ ತುಳಸಿಯವರೇ. ನೀವೀಗ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಂಡು ಬರೋದು ಅಂತ ಯೋಚಿಸ್ತಾ ಇದ್ದೀರಲ್ವಾ? ನಾನೊಂದು ದಾರಿ ಹೇಳ್ತೀನಿ. ಮಾವ, ನಿಮಗ್ ಬೇಜಾರಾಗಿದೆ ಅಂತ ಗೊತ್ತು. ಇನ್ಮೇಲೆ ಯಾವತ್ತೂ ಹೀಗಾಗದೆ ಇರೋ ಹಾಗೆ ನೋಡ್ಕೋತೀನಿ. ದಯವಿಟ್ಟು ಮನೆಗೆ ಬನ್ನಿ ಮಾವ. ಯಾರು ಬಂದು ಇಲ್ಲಿ ಸಂಧಾನ ಮಾಡಬೇಕಾದಿಲ್ಲ ಅಂತ ಹೇಳೋ ಶೇಷು. ಮಾವ, ಕ್ಷಮಿಸ್ಬಿಡಿ ಮಾವ. ನೀವು ಮನೇಲಿಲ್ಲ ಅಂತ ಎಷ್ಟು ಆತಂಕ ಆಯ್ತು ಗೊತ್ತಾ ನನಗೆ. ಆತಂಕ ಏನು ಪಡೋದು ಬೇಡ. ದೇಶಾಂತರ ಹೋಗ್ತಾ ಇದ್ದೀನಿ, ಪ್ರಾಣ ಕಳ್ಕೋತಾ ಇಲ್ಲ ಅಂತ ಹೇಳು ಶೇಷು. ಮಾವ, ನಿಮ್ಮನ್ನ ಹುಡ್ಕಕ್ಕೆ ಆಗ್ಲೇ ಬರೋಣ ಅನ್ಕೊಂಡಿದ್ದೆ. ಆದ್ರೆ ನಿಮ್ಗೆ ತುಂಬಾ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡಿದ್ರೆ ಇಷ್ಟ ಅಲ್ವಾ? ಅದಕ್ಕೆ ಅವರೆಕಾಳು ಬಿಡಿಸ್ತಾ ಕೂತಿದ್ದೆ. ರವೆ ಹುರಿದಿಟ್ಟಿದ್ದೀನಿ. ಅವರೆಕಾಳು ಬೇಯಿಸಿಟ್ಟಾಗಿದೆ. ಒಗ್ಗರಣೆ ಹಾಕಿ ನೀರ್ ಹಾಕಿ ಉಪ್ಪಿಟ್ಟು ಬೇಯಿಸಿದ್ರಾಯ್ತು ಅಷ್ಟೆ. ನಿಮಗ್ ಬಿಸಿ ಬಿಸಿ ಉಪ್ಪಿಟ್ಟು ಇಷ್ಟ ಅಲ್ವಾ? ಅದಕ್ಕೆ ನೀವು ಬಂದ್ಮೇಲೆ ಮಾಡೋಣ ಅನ್ಕೊಂಡೆ. ತಟ್ಟೆ ತುಂಬಾ ತೆಳ್ಳಗಿರೋ ಉಪ್ಪಿಟ್ಟು ಹಾಕಿ
ಮೇಲ್ ಮರಳು ತುಪ್ಪ ಸುರಿದ್ರೆ ನಿಮ್ಗೆ ಇಷ್ಟ ಅಲ್ವಾ ಮಾವ? ಪಾಪು ಸೇವ್ ತಂದಿಟ್ಟಿದ್ದಾನೆ, ಮೇಲೆ ಅದನ್ನ ಹಾಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಶೇಷ, ನಡಿ ಹೋಗೋಣ. ಉಪ್ಪಿಡ್ತೀನಕ್ಕ? ನಾನು ತಿನ್ಲೇಬೇಕು ಅಂತ ಏನಿಲ್ಲಪ್ಪ. ಏನೋ ಕಷ್ಟಪಟ್ಟು ಮಾಡ್ತಿದ್ದಾಳಲ್ವಾ, ಇನ್ನು ತಿಂದೆ ಹೋದ್ರೆ ವೇಸ್ಟ್ ಆಗಿ ಹೋಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಅಲ್ಲದತ್ತಣ್ಣ, ದೇಶಾಂತರ ಹೋಗೋ ಪ್ರೋಗ್ರಾಮ್ ಇತ್ತಲ್ಲ, ಅದನ್ನ ಉಪ್ಪಿಟ್ಟು ತಿಂದ್ಮೇಲೆ ಯೋಚನೆ ಮಾಡೋಕ್ಕಾಗಲ್ವೇನೋ? ಮಾವ, ಒಂದ್ ಸ್ವಲ್ಪ ತುಪ್ಪ ಹಾಕ್ಲಾ? ಇಷ್ಟು ವರ್ಷ ಆಯ್ತು, ಸರಿ ಹಾಗೆ ಒಂದು ಅವರೆಕಾಳು ಉಪ್ಪಿಟ್ಟು ಮಾಡಕ್ ಬರಲ್ವೋ? ಮಾವ, ಇನ್ನೊಂದ್ ಸ್ವಲ್ಪ ಉಪ್ಪಿಟ್ಟು ಹಾಕ್ಲಾ? ಅವರೆಕಾಳು ಉಪ್ಪಿಟ್ಟು ತಾತನ ಫೇವ್ರೇಟ್. ಹೇಗಿತ್ತು ತಾತ? ಏನೋ ಒಂದು ರೇಂಜ್ಗೆ ಇತ್ತು. ತುಳಸಿ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ಅಮ್ಮ, ತಾತ ಬೇಜಾರು ಮಾಡ್ಕೊಂಡಿದ್ರು ಅಂತ ಹೇಳಿದ್ದೆ, ಇಲ್ಲಿ ನೋಡಿದ್ರೆ ಸರಿಯಾಗಿ ಬ್ಯಾಟಿಂಗ್ ಆಡೋಗಿದ್ದಾರೆ. ಏಯ್, ಸುಮ್ನಿರೋ. ತಾತ ಕಾಣಿಸ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ರಲ್ಲಮ್ಮ, ಈಗ ಸಮಾಧಾನ ಆಯ್ತಾ? ಹೂ ಪುಟ, ಬಂದಿದ್ದ ಅನಾಹುತ ಹಾಗೆ ಮಾಯ ಆಯ್ತಲ್ಲ, ಅಷ್ಟೇ ಸಾಕು. ನೀವುಗಳು ತಿನ್ನಿ. ಅಮ್ಮ, ನೀವು ಕೂತ್ಕೊಳ್ಳಿ ಬನ್ನಿ. ಏನಮ್ಮ ತುಳಸಿ, ನಮ್ಮ ಹುಲಿ ಅವರೆಕಾಳು ಉಪ್ಪಿಟ್ಟು ತಿಂತೋ ಇಲ್ವಾ? ತಿಂದ್ರು. ನಿಮ್ಗೂ ಅವರೆಕಾಳು ಉಪ್ಪಿಟ್ಟು ಇಷ್ಟ ಅಲ್ವಾ? ಕೂತ್ಕೊಳ್ಳಿ. ಬೇಡಮ್ಮ, ನಂದು ಈಗ ತಾನೇ ಆಯ್ತು. ನಮ್ಮ ದತ್ತಣ್ಣ ಮೂತಿ ಊದಿಸ್ಕೊಂಡಿದ್ನಲ್ಲ, ಹಾಗೆ ಇದ್ದಾನೋ ಸರಿ ಹೋಗಿದ್ದಾನೋ ನೋಡೋಣ ಅಂತ ಬಂದೆ. ಅವ್ರ ಕೋಪ ಎಷ್ಟೊತ್ತು ಹೇಳಿ, ನಿಜ ಹೇಳ್ಬೇಕು ಅಂದ್ರೆ ನಾನೇ ನಿಮ್ಮ ಮನೆಗೆ ಬರೋಣ ಅಂತಿದ್ದೆ. ನಾಳೆ ಮಾವನವ್ರ ಹುಟ್ಟಬ್ಬ ಅಲ್ವಾ, ಎಲ್ರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕೇಳೋಣ ಅನ್ಕೊಂಡೆ. ಓ ಹೌದಲ್ವಾ, ನಮ್ಮ ಸೀನಿಯರ್ ಸಿಟಿಜನ್ ಕ್ಲಬ್ ಅಲ್ಲೂ ಸೆಲೆಬ್ರೇಷನ್ ಇರುತ್ತೆ. ನಮ್ಮ ದತ್ತಣ್ಣ ಯಾರ ಬರ್ತ್ಡೇನು ಮರಿದೆ ತಾನೇ ಮುಂದೆ ನಿಂತು ಕೇಕ್ ಕಟ್ ಮಾಡಿಸ್ತಾನೆ ಪಾಪ. ಅಮ್ಮ, ಎಷ್ಟನೇ ವರ್ಷದ ಬರ್ಡೇ ಅಮ್ಮ? ಈಗ 16 ತುಂಬಿ 17 ಬೀಳ್ತಾ ಇದೆ ನಾಳೆ. 75ನೇದು. ಅರೆ ಹೌದಾ? ಹಾಗಾದ್ರೆ ಬರ್ಡೇನ ಏನಾದ್ರೂ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಡಿಫ್ರೆಂಟ್ ಆಗಿ ಎಲ್ರೂ ಮನೆಯಲ್ಲೂ ಮಕ್ಕಳು ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಹಾಗೆ. ನಮ್ಮನೇಲಿ ಅಮ್ಮ ಹೇಳೋ ಹಾಗೆ ತಾತಾನೇ ಮಗು ಅಲ್ವಾ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡದೇ ಇದ್ರು ತಾತನ್ ಖುಷಿ ಆಗೋ ರೀತಿನಲ್ಲಿ ಮಾಡೋಣ. ಏನ್ ಮಾಡೋಣ ಪುಟ್ಟ? ಪೂರ್ಣಿ, ಕಷಾಯ ಬೇಡ ಅಂತ ಆಟ ಮಾಡಬಾರ್ದು. ಸ್ವಲ್ಪನೇ ಮಾಡಿ ತಂದಿದ್ದೀನಿ, ತಗೋ ಕುಡಿ. ಇದು ಸ್ವಲ್ಪನಾ? ನಿನಗೆ ಕುಡಿ ಅಂತ ತಕೊಂಡು ಬಂದದ್ದು, ಆಟ ಮಾಡಬೇಡ, ಕುಡಿ. ಪಾಪಮ್ಮ ಬೇಡ. ಹಾ ಸಿರಿ. ಹಾಯ್ ಪೂರ್ಣಿ, ಹೇಗಿದ್ಯಾ? ಬೆಟರ್ ಸಿರಿ, ನೀವೆಲ್ಲ ಹೇಗಿದ್ದೀರಾ? ನಾವೆಲ್ಲ ಆರಾಮು. ಮನೇಲಿ ಸಿಚುವೇಶನ್ ಹೇಗಿದೆ? ಪರವಾಗಿಲ್ಲ. ಮಾವ ಮನೆಗೆ ವಾಪಸ್ ಬಂದ್ರು. ಆದ್ರೆ ಹೇ, ಸಿಗಕ್ಕಾಗತ್ತಾ? ಮಾತಾಡ್ಬೇಕು ಅನಿಸ್ತಿದೆ. ಖಂಡಿತ, ನಾನು ಅದನ್ನ ಹೇಳೋಕೆ ಫೋನ್ ಮಾಡಿದೆ. ನಾಳೆ ಹೇಗಿದ್ರು ಮನೆಗೆ ಬರ್ತೀಯಲ್ಲ, ಮಾತಾಡೋಣ ಬಿಡು. ನಿಮ್ಮ ಮನೆಗ? ಎಸ್, ನಾಳೆ ನಮ್ಮ ತಾತನ ಹುಟ್ಟಿದಬ್ಬ. ಮನೆ ಮಟ್ಟಿಗಷ್ಟೇ ಮಾಡ್ತಿದ್ದೀವಿ, ಹತ್ರದವ್ರನ್ನ ಮಾತ್ರ ಕರೆಯೋದು ಅಂತ. ನೀನ್ ಮಿಸ್ ಮಾಡ್ದೆ ಬರ್ಬೇಕು. ಹೌದಾ? ತಾತನ ಬರ್ಡೇನು ಸೆಲೆಬ್ರೇಟ್ ಮಾಡ್ತಿದ್ದೀರಂತ ಕೇಳಕ್ಕೆ ಖುಷಿ ಆಗತ್ತೆ. ಬರಕ್ ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಇಲ್ಲ, ನಿನಗೂ ಒಂದು ಚೇಂಜ್ ಸಿಗ್ದಾಗತ್ತೆ. ಸುಮ್ಮನೆ ಬಾ. ಹಾಗೆ ಮಾಧವ್ ಸರ್ಗೂ ಹೇಳ್ತೀಯಾ? ಕಾಯ್ತಿರ್ತೀನಿ. ಹೂನಮ್ಮ. ಆಮೇಲೆ ಪಾಪ ಕಣೋ ತಾತ ಅಂತ ಹೋಗಿ ಏನಾದ್ರು ನೀನು ವಿಶ್ ಮಾಡಿಬಿಟ್ರೆ ನಾವು ಮಾಡಿರೋ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಹೌದಮ್ಮ, ಅವ್ರ ಬರ್ಡೇ ಅನ್ನೋದು ನಮಗೆ ಗೊತ್ತಿದೆ ಅಂತ
ಅವ್ರಿಗೆ ಗೊತ್ತಾಗೋದು ಬೇಡ. ಹೇಗಾದ್ರೂ ಮಾಡಿ ಸಂಜೆವರೆಗೂ ಮ್ಯಾನೇಜ್ ಮಾಡೋಣ, ಆಮೇಲೆ ಸರ್ಪ್ರೈಸ್ ಕೊಡೋಣ. ಅಂದ್ರೆ ಸಂಜೆವರೆಗೂ ಅವ್ರ ಮನ್ಸಿಗೆ ಬೇಜಾರು ಮಾಡ್ತಾ ಇರ್ಬೇಕಾ? ಒಳ್ಳೆ ಅಮ್ಮ, ಅದ್ರಲ್ಲಿ ಬೇಜಾರೇನಿದೆ? ಅವರೇನು ನಮ್ಗೆ ಕಮ್ಮಿ ಉರಿಸ್ತಾರ? ಇವತ್ತೊಂದಿನ ನಾವು ತಮಾಷೆಗೆ ಅಂತ ಉರ್ಸೋಣ, ಸಂಜೆ ನಾವು ಕೂಡ ಸರ್ಪ್ರೈಸ್ ನೋಡಿ ಖುಷಿ ಆಗ್ತಾರೆ. ಹಾ, ಕರೆಕ್ಟಾಗಿ ಹೇಳ್ದೆ ಸಮರ್ಥ್. ಅಮ್ಮ ಪ್ಲೀಸ್ ಇವತ್ತು ಒಂದಿನ ನಮಗೆ ಹೆಲ್ಪ್ ಮಾಡಿ. ಗುಡ್ ಮಾರ್ನಿಂಗ್ ತಾತ. ಏನಿವತ್ತು ಒಳ್ಳೆ ಮೂಡಲ್ಲಿದ್ದೀರಾ? ಇಲ್ಲ, ಹೊರಗಡೆ ಹೋಗ್ತಿರೋ ಥರ ಇದೆ. ಪಂಚಾಯತ್ ಏನಾದ್ರೂ ಇದೆಯಾ? ಈ ನಂದೇ ದೊಡ್ಡ ಪಂಚಾಯಿತಿ ಆಗಿದೆ. ಇನ್ನು ಪಂಚಾಯಿತಿ ಅಂತೆ ಪಂಚಾಯಿತಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ನೀವ್ಯಾರು ರೆಡಿನಾಗಿಲ್ಲ? ಅದು ಮಾವ, ಅದೇ ನನ್ನೇ ಕೇಳಿಲ್ವಾ ತಾತ ನಾನು ದೇವಸ್ಥಾನಕ್ಕೆ ಯಾಕೆ ಅಂತ? ನೀವು ಹೇಳಲೇ ಇಲ್ಲ. ನನ್ನ ಹುಟ್ಟಿದಪ್ಪ ಅಂತ ನಾನೇ ಬಾಯ್ಬಿಟ್ಟು ಹೇಳೋಕ್ಕಾಗುತ್ತಾ? ಹೋಗ್ಲಿ, ಈ ತುಳಸಿಗೂ ನೆನಪಿಲ್ವಾ? ಕ್ಷಮಿಸಿ ಮಾವ, ಮಕ್ಕಳೆಲ್ಲ ಸೇರಿ ಏನೋ ಮಾಡ್ತಾ ಇದ್ದಾರೆ. ಅವ್ರಿಗಿಲ್ಲ ಅನ್ನೋಕ್ಕಾಗ್ಲಿಲ್ಲ, ನಿಮಗೆ ಬೇಜಾರು ಮಾಡ್ತಾ ಇದ್ದೀನಿ. ತಿಂಡಿ ಏನು? ಮಾವ, ಸಿಹಿ ಪೊಂಗಲು, ಖಾರ ಪೊಂಗಲು. ಗುಡ್ ಗುಡ್ ಗುಡ್. ನನಗೆ ಗೊತ್ತಿತ್ತು ಇವತ್ತು ನೀನು ಸ್ವೀಟ್ ಮಾಡೇ ಮಾಡ್ತೀಯಾ ಅಂತ. ಅದರಲ್ಲೂ ನನ್ನ ಫೇವರೇಟ್ ಸ್ವೀಟ್ ಪೊಂಗಲ್ ಮಾಡಿದ್ದೀಯಾ ಅಂತಂದ್ರೆ ಇವತ್ತಿನ ವಿಶೇಷ. ಸಂಕಷ್ಟಹರ ಚತುರ್ಥಿ ಅಲ್ವಾ ತಾತ, ಅದಕ್ಕೆ ಅಮ್ಮ ಸ್ವೀಟ್ ಮಾಡಿದ್ದಾರೆ. ಏ ಬಾಸು, ಅಷ್ಟು ಗೊತ್ತಿಲ್ಲ ನಮ್ಮ ತಾತನಿಗೆ. ನೀನು ಒಳ್ಳೆ ಹಲೋ ದಾದಾ. ನೋಡ್ಕೊಂಡು ಓಡ್ಸಕ್ಕಾಗಲ್ವಾ? ನೋಡಿ ಸರ್, ಸಡನ್ ಆಗಿ ಒಂದು ಕಾರ್ ಬಂದು ನಿಂತಿದೆ, ಸೈಡ್ ಕೊಡ್ತಾ ಇಲ್ಲ, ಹಾಗೆ ನಿಂತಿದೆ. ಜೋರಾಗಿ ಹಾರ್ನ್ ಮಾಡ್ರಿ. ಏನು ನನ್ನೇ ಅವಾಯ್ಡ್ ಮಾಡ್ತೀಯ ನೀನು? ಸಾರಿ, ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ದಿಸ್. ನಂಗೆ ಅರ್ಜೆಂಟಾಗಿ ಒಂದು ಮೀಟಿಂಗ್ ಇದೆ, ಹೋಗಬೇಕು. ಅಭಿ, ಮಾವ. ಅಮ್ಮ, ಕಳೆದ 75 ವರ್ಷಗಳಲ್ಲಿ ಯಾವತ್ತೂ ಈ ಥರ ಅವಮಾನ ಆಗಿರಲಿಲ್ಲ. ಮನೆ ಹಿರಿಯ ಅಂದರೆ ಬರೀ ಮನೆಗೆ ಮಾತ್ರ ಅಲ್ಲ, ಊರಿಗೆ ಹಿರಿಯ ಅನ್ನೋ ಥರ ನಡೆಸ್ಕೋತಾ ಇದ್ರು. ಆದ್ರೆ ಈಗ ಆ ದಂಡ ಪಿಂಡ ಸೋಗಲಾಡಿ ಹಾಳಾಗಿ ಹೋಗ್ಲಿ, ಆ ತುಳಸಿಗೂ ಇವತ್ತು ನನ್ನ ಹುಟ್ಟಿದ ಹಬ್ಬ ಅನ್ನೋದು ಮರ್ತೋಗಿತ್ತ. ಆ ಸೀನಿಯರ್ ಕ್ಲಬ್ಬಲ್ಲೂ ಎಂಥ ಬ್ರಹ್ಮ ನಿರಸನ ಆಗೋಯ್ತು. ನನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅದು ಸುಳ್ಳು ಅಂತ ಗೊತ್ತಾಗೋಯ್ತು.
ಮೆಸೇಜ್ ಏನಾದರೂ ಇದೆಯಾ? ಒಂದು ಮೆಸೇಜು ಇಲ್ಲ. ದತ್ತ ದತ್ತ ಇದೇನಿದು? ಇದನ್ನು ಹಾಕಿಕೊಂಡು ಹೊರಗೆ ಬನ್ನಿ. ನಮ್ಮ ದತ್ತಣ್ಣನ ಆಟ ಆಡಿಸೋ ಅವಕಾಶ ಸಿಗೋದೇ ಅಪರೂಪ. ಮಿಸ್ ಮಾಡ್ಕೊಳಕ್ಕಾಗತ್ತಾ? ಅಮ್ಮನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವಳಿಗೂ ಬರೋದಕ್ಕೆ ಮನಸ್ಸಿತ್ತಮ್ಮ. ಫೋನ್ ಮಾಡಿ ಕೇಳ್ತಾ ಇದ್ಲು. ಆದ್ರೆ ಏನ್ ಮಾಡಕ್ಕಾಗತ್ತೆ, ಅವ್ರ ಸಂಬರಕ್ಕೆ ಮದುವೆ, ಹೋಗ್ಲೇಬೇಕಿತ್ತು, ಹೋದ್ಲು. ದತ್ತಣ್ಣ, ಹ್ಯಾಪಿ ಬರ್ತ್ಡೇ ಟು ಯು. ಓ ಥ್ಯಾಂಕ್ ಯು ಶೇಷು, ಥ್ಯಾಂಕ್ ಯು ಸೋ ಮಚ್. ಪುಟ್ಟ, ನೀನು ನಂದಿನಿ ಆರತಿ ಮಾಡಿ ತಗೋ. ಅಮ್ಮ ನೀವೇ ಬನ್ನಿ. ಬೇಡ ಪುಟ್ಟ. ತುಳಸಿ, ಸೋಗ್ಲಾಡಿ ಆವತ್ತೇ ಹೇಳಿದ್ಲಲ್ಲ, ಶ್ರದ್ಧೆ ಮುಖ್ಯ ಅಂತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಬಾ. ಮಾವ ತಗೊಳ್ಳಿ. ಏನಿರಲ್ಲ. ಕ್ಷಮಿಸ್ಬಿಡಿ ಮಾವ, ಬೆಳಗಿಂದ ನಿಮಗೆ ಬೇಜಾರು ಮಾಡಿಬಿಟ್ಟೆ. ಈ ಹುಡುಗರೆಲ್ಲ ಇಷ್ಟಪಟ್ಟರು ಅಂತ ನಾನು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟೆ. ಇಷ್ಟು ಸರ್ಪ್ರೈಸ್ ಇದೆ ಅಂದಮೇಲೆ ಆ ಬೇಜಾರನ್ನ ಅಡ್ಜಸ್ಟ್ ಮಾಡ್ಕೋತೀನಿ ಬಿಡು. ಪುಟ್ಟ, ತಾತ ಇಷ್ಟು ಖುಷಿಯಾಗಿರೋದು ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಇದಕ್ಕೆಲ್ಲ ನೀನೇ ಕಾರಣ. ಥ್ಯಾಂಕ್ ಯು ಪುಟ್ಟ. ಅಮ್ಮ, ಫ್ರೆಂಡ್ಸು ಫ್ಯಾಮಿಲಿ ಮಧ್ಯೆ ನೋ ಸಾರಿ ನೋ ಥ್ಯಾಂಕ್ಸ್. ಅಮ್ಮ, ಫಸ್ಟ್ ಟೈಮ್ ಕೇಕ್ ಮಾಡಿದ್ದೀರಾ, ಹೇಗಿದೆ ಅಂತ ಕ್ಯೂರಿಯಾಸಿಟಿ ಆಗ್ತಿದೆ. ಮಾವನವ್ರಿಗೆ ಹೊರಗಡೆ ತಿಂದ್ರಾಗಲ್ಲ, ವಿಡಿಯೋ ನೋಡ್ಕೊಂಡು ಮಾಡಿದೆ. ಅದು ಹೇಗಾಗಿದೆಯೋ ಏನೋ. ಬೆಂದಿದೆ. ಹದ ಕರೆಕ್ಟ್ ಆಗಿರುತ್ತೆ ಬಿಡಿ. ಅಯ್ಯೋ, ಕೇಕ್ ಮನೆಯಲ್ಲೇ ಮಾಡಿದ್ರಾ? ಏನೇ ಹೇಳಿ ತುಳಸಿಯವ್ರೆ, ಡೆಕೋರೇಷನ್ನೇ ಇಲ್ದಿರೋ ಕೇಕು ಕೇಕೇ ಅಲ್ಲ. ಒಂದಿನಾದ್ರೂ ಆಚೆಯಿಂದ ತರಿಸ್ಬಾರ್ದಾ? ನಂದಿನಿ, ಪುಟ್ಟ, ಹೇಳಿ ಚಿಕ್ಕಮ್ಮ. ಯಾಕೋ ಈ ನಡುವೆ ಟೆನ್ಷನಲ್ಲಿ ಇರ್ತೀಯ? ಆಫೀಸಲ್ಲಿ ಏನಾದರೂ ಸಮಸ್ಯೆನಾ ಅಥವಾ? ಸಮಸ್ಯೆ ಅಂತೆಲ್ಲ ಏನೂ ಇಲ್ಲ ಚಿಕ್ಕಮ್ಮ. ಆಫೀಸ್ ಕೆಲಸ ಅಂದಮೇಲೆ ಇದ್ದೇ ಇರುತ್ತಲ್ವ ಟೆನ್ಷನ್. ಅಭಿ, ಬೇರೆ ಯಾರ ಹತ್ರ ಆದರೂ ಹೇಳಿದರೆ ನಂಬೋದೇನೋ, ಆದರೆ ನಾನು ನನ್ನ ಕೈಯಾರೆ ಆಡಿಸಿ ಬೆಳೆಸಿದ ಹುಡುಗ ನೀನು. ನನ್ನ ಹತ್ರ ಸುಳ್ಳು ಹೇಳಿದರೆ ಗೊತ್ತಾಗಲ್ವಾ ಹೇಳು? ನಿನ್ನೆ ಡೈನಿಂಗ್ ಟೇಬಲಲ್ಲೂ ಹಾಗೆ ಮಾಡಿದೆ. ಯಾವುದೋ ಫೋನ್ ಬಂತು, ಗಾಬರಿ ಆದೆ. ಆಮೇಲೆ ಅವಸರದಲ್ಲಿ ಹೊರಟೋದೆ. ನೀನೇನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ. ಹಾಗೇನಿಲ್ಲ ಚಿಕ್ಕಮ್ಮ, ಅದು ಆಫೀಸ್. ತಿನ್ಕೊಳ್ಳಿ. ಮೇಡಮ್ ತಿನ್ಕೊಳ್ಳಿ. ಮೇಡಮ್ 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 ಯಾರು ಅಂತ ಗೊತ್ತಿಲ್ಲ, ಎಷ್ಟು ಕೇಳಿದ್ರು ಮನೆ ಒಳಗಡೆ ನುಗ್ತಾ ಇದ್ದಾರೆ. ಸರಿ, ನೀನು ಹೋಗು. ಹಲೋ.
ಫ್ರೆಂಡ್ ಚಿಕ್ಕಮ್ಮ. ಡೋಂಟ್ ಲೈ ಅಭಿ, ಐ ಆಮ್ ನಾಟ್ ಜಸ್ಟ್ ಎ ಫ್ರೆಂಡ್. ನಿನ್ ಗರ್ಲ್ ಫ್ರೆಂಡ್ ಅಂತ ಹೇಳು. ಅವತ್ತೆ ಮಾವ ಏನು ಅನ್ನೋದು ನನಗೆ ಅರ್ಥ ಆಯ್ತು. ಮದುವೆಯಾಗಿ 4 ವರ್ಷಕ್ಕೆ ಗಂಡನ ನೋಡ್ಕೊಡ್ಲು ಅಂತ ಸಮಾಜ ಆಡ್ಕೊಂಡ್ರು. ಇನ್ಮೇಲೆ ನೀನ್ ನನ್ನ ಮಗಳು ಅಂತ ನನ್ನ ಮಕ್ಕಳ ಜವಾಬ್ದಾರಿನ ಹೊತ್ಕೊಂಡ್ರು. ಅವ್ರು ನನ್ನ ಬೆನ್ನಿಗೆ ನಿಲ್ಲಿಲ್ಲ ಅಂದ್ರೆ ನಾನು ನನ್ನ ಮಕ್ಕಳು ಏನಾಗ್ತಾ ಇದ್ವಿ ಅಂತ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಿಜ ಹೇಳಬೇಕು ಅಂದ್ರೆ ನಾನು ಅವ್ರನ್ನ ಮಾವ ಅಂತ ಕರಿತೀನಿ ಅಷ್ಟೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಅವ್ರಿಗಿರೋ ಸ್ಥಾನ ಅಪ್ಪನಿಗಿಂತ ದೊಡ್ಡದು. ಅವ್ರ ಬರ್ತಡೇ ದಿನ ನನ್ನ ದೇವ್ರನ್ನ ಬೇಡ್ಕೊಳ್ಳೋದಿಷ್ಟೆ, ಅವ್ರಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಕಾಪಾಡು ಅಂತ. ಹಾಗೆ ಅವ್ರಿಗೆ ಯಾವತ್ತೂ ನೋವು ಕೊಡದೆ ಬದುಕೋ ಶಕ್ತಿ ನನಗೆ ಕೊಡು ಅಂತ. ಎಸ್ ಚಿಕ್ಕಮ್ಮ. ಅಲ್ಲ, ಇದು ಸಡನ್ ಆಗಿ. ಸಾರಿ ಚಿಕ್ಕಮ್ಮ, ನಿಮಗೆ ಹೀಗೆ ಗೊತ್ತಾಗೋಗಾಯ್ತು. ಆ್ಯಕ್ಚುಲಿ ನಾನೇ ಮನೆಯಲ್ಲೆಲ್ಲ ಮಾತಾಡಿ ಆಮೇಲೆ ಇವಳನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತಿದ್ದೆ. ಆಂಟಿ ತುಂಬಾ ದಿನದಿಂದ ಅವಾಯ್ಡ್ ಮಾಡ್ತಾ ಇದ್ದಾನೆ. ನನ್ನ ಕಾಲ್ಸ್ಗೂ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಯಾವಾಗ್ಲೂ ಬ್ಯುಸಿ ಇದ್ದೀನಿ ಅಂತಾನೆ. ಏನ್ ಇವ್ನು ಒಬ್ನೇ ನಾ ಕೆಲಸ ಮಾಡ್ತಾ ಇರೋದು? ಐ ವಾಸ್ ಬಿಸಿ ದೀಪಿಕಾ, ನಾನು ಯಾಕೆ ಸುಳ್ಳು ಹೇಳಿ? ವಾಟ್ ಎವರ್, ನೀವ್ ಎಷ್ಟೇ ಬ್ಯುಸಿ ಆಗಿದ್ರು ನನಗ್ ಸಿಗ್ಬೇಕು ಅಂದಾಗ ನೀನ್ ಸಿಗ್ಬೇಕು ಅಂತ ಹೇಳಿರ್ಲಿಲ್ವಾ? ಇವತ್ತು ಎದುರುಗಡೆ ಬಂದ್ರು ಬ್ಯುಸಿ ಅಂತ ಹಂಗೆ ಹೋದೆ. ಐ ವಾಸ್ ಸೋ ಇರಿಟೇಟೆಡ್. ಅದಕ್ಕೆ ಈಗ ಮನೆಗೆ ಬಂದೆ. ಹೇ, ಇಟ್ಸ್ ಓಕೆ. ದೀಪಿಕಾ ಅಲ್ವಾ? ಎಸ್ ಆಂಟಿ. ಕೂತ್ಕೋ. ವುಡ್ ಯು ಲೈಕ್ ಟು ಹ್ಯಾವ್ ಸಮ್ ಕಾಫಿ? ನೋ ಆಂಟಿ, ಬಟ್ ಸಮ್ ಅದರ್ ಡೇ ಫಾರ್ ಶ್ಯೂರ್. ಇವತ್ತು ನಾನು ಅಭಿ ಜೊತೆ ಸ್ವಲ್ಪ ಮಾತಾಡಬೇಕು. ಹನಿ, ಅಭಿ, ಶಾಲ್ ವಿ ಗೋ? ಡೌಟ್ ಇತ್ತು ನನಗೆ. ಆದ್ರೂ ಮಾಮ್ ಒಳ್ಳೆ ಸೈಕ್ ತರ ಆಡ್ತಿಲ್ವಾ ಅವಳು? ಅಭಿಬ್ರು ಅಟೆನ್ಷನ್ ಕೊಡ್ಲಿಲ್ಲ ಅಂತ ಈಗ ಮನೆಗೆ ಬರ್ತಾರೆ ಯಾರಾದ್ರೂ? ಈ ದತ್ತಣ್ಣಂದು 1-2 ಕತೆ, ಇನ್ನೊಂದು ತುಂಬಾ ಮಜವಾಗಿದೆ, ಹೇಳ್ತೀನಿ ಕೇಳಿ. ಹೇ ಅಶೋಕ, ಇದೇ ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದೀಯಾ ಅಂತ ನಾನು ಖುಷಿ ಪಡ್ತಾ ಇದ್ರೆ ನನ್ನ ಮರ್ಯಾದೆನೆಲ್ಲ 3 ಈರುಳ್ಳಿಗೆ ಮಾರ್ಬಿಟ್ಟಿಯಲ್ಲೋ ನೀನು. ಸುಮ್ಮನಿರು ದತ್ತಣ್ಣ, ಮನುಷ್ಯನಿಗೊಂದು ವಯಸ್ಸಾದ್ಮೇಲೆ ಹಳೇದನ್ನೆಲ್ಲ ನೆನಪಿಸ್ಕೊಂಡು ಖುಷಿ ಪಡೋದು ಒಂದು ಸಂಭ್ರಮ. ನೀನ್ ಸುಮ್ಮನೆ ಎಂಜಾಯ್ ಮಾಡು. ಓಹೋ ಅಂಕಲ್, ನಾವು ಖುಷಿ ಪಡ್ತೀವಿ, ನೀವು ಹೇಳಿ. ಇವನೊಬ್ಬ ಬಂದ್ಬಿಟ್ಟ, ಕಾಯ್ತಾ ಇರ್ತಾನೆ ನನ್ನ ಕಾಲು ಎಳೆಯೋದಕ್ಕೆ. ಎಷ್ಟು ದಿನ ನೀವು ನಮ್ದು ಹೇಳ್ತಾ ಇದ್ದಿದ್ದು? ಇದು ನಮ್ ದೊಡ್ಡಣ್ಣ ಹೇಳಿದ್ದು. ಕ್ಲಾಸ್ನಲ್ಲಿ ಎಲ್ಲೇ ಕೂಡ್ಸಿದ್ರು ಈ ದತ್ತನ್ಗೆ ಸಮಾಧಾನ ಆಗ್ತಿರ್ಲಿಲ್ವಂತೆ. ನಮ್ ದೊಡ್ಡಣ್ಣನ ಪಕ್ಕ ಮುಂದಿನ ಬೆಂಚಲ್ಲೇ ಕೂತ್ಕೊಳ್ತಾ ಇದ್ನಂತೆ. ಆದ್ರೆ ಇದ್ದಕ್ಕಿದ್ದಾಗೆ ಹೋಗಿ ಹಿಂದಿನ ಬೆಂಚಲ್ಲಿ ಕೂತ್ಕೊಳಕ್ ಶುರು ಮಾಡಿದಂತೆ. ನಮ್ ದೊಡ್ಡಣ್ಣನ ಜೊತೆ ಜಗಳ ಏನಾಡಿರ್ಲಿಲ್ಲ. ಯಾಕಪ್ಪ ಅಂತ ಪತ್ತೆ ಮಾಡಕ್ ಹೋದಾಗ ನಿಜ ಏನು ಅಂತ ಗೊತ್ತಾಯ್ತು.
ಹಿಂದಿನ ಬೆಂಚಿಗೆ ಸೆಳೀತಾ ಇದ್ದಂಥ ಸತ್ಯ ಏನಪ್ಪಾ ಅಂದ್ರೆ ಕೊನೆ ಬೆಂಚಲ್ಲಿ ಕೂತಿರ್ತಿದ್ದ ರೀಟಾ. ಲೇ ಸುಮ್ಮನಿರೋ. ಪಾಪ ಅವಳು ಎಲ್ಲಿದ್ದಾಳೋ ಏನು ಕಥೆಯೋ. ಅವಳ ಕಥೆನೆಲ್ಲ ಯಾಕೆ ಇಲ್ಲಿ ಹೇಳ್ತಿದ್ದೀಯಾನೆ? ಎಲ್ಲಿದ್ದಾಳೆ ಅಂದ್ರೆ ಇಲ್ಲೇ ಮತ್ತಿಕೆರೆಯಲ್ಲಿ ಮಗನ ಮನೇಲಿ ಇದ್ದಾಳೆ ಕಣೋ. ಫೇಸ್ಬುಕ್ಕಲ್ಲಿ ಫ್ರೆಂಡ್ಸು ನಾವು. ಕೂದಲೆಲ್ಲ ಬೆಳ್ಳಗಾಗಿ ಮರಿ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ದಾಳೆ. ಒಲೆ ಇದೀಯಾ ಕಣೋ ನೀನು, ಅದನ್ನು ಪತ್ತೆ ಮಾಡಿಬಿಟ್ಟಿದೀಯಾ? ತಾತ ಬೇಕಿದ್ರೆ ನೆಕ್ಸ್ಟ್ ಒಂದು ರೌಂಡ್ ಹೋಗಿ ಬರ್ಬೋದು. ಸೂಪರ್ ಅಂಕಲ್. ನೆಕ್ಸ್ಟ್ ಸ್ಟೋರಿ ಬರಲಿ. ದಂಡ್ಪಿಂಡ ಹೋಗಿ ನಾನು ವಾಕಿಂಗ್ ಸ್ಟಿಕ್ ತಗೊಂಡ್ ಬಾ. ಯಾಕೆ ತಾತ? ನಿನಗೆ 4 ಬಾರಿಸೋದಕ್ಕೆ. ನೆಕ್ಸ್ಟ್ ಕತೆ. ಅಶೋಕ, ಇನ್ನೊಂದು ಕತೆ ಹೇಳೋದಕ್ಕೆ ಮುಂಚೆ ನಾನು ಆ ಕಾಲದಲ್ಲಿ ರಸಲಿಂಗ್ ಚಾಂಪಿಯನ್ ಆಗಿದ್ದೆ ಅನ್ನೋದನ್ನ ನೆನಪಲ್ಲಿಟ್ಕೊ. ಅಯ್ಯಯ್ಯೋ, ಸಹವಾಸನೆ ಬೇಡಪ್ಪ ಸಮರ್ಥ. ಇನ್ನು ನೀನು ಕೇಳೋ ಹಂಗೂ ಇಲ್ಲ, ನಾನು ಹೇಳೋ ಹಂಗೂ ಇಲ್ಲ. ಹಾಗೆ ಬಾ ದಾರಿಗೆ. ಚೋಟು ಅಂದ್ರೆ ನೀ ನಮ್ಮ ತಾತನ ಇವಾಗ? ಕೇಕ್ನು ಸುಂದರವಾಗಿ ಕಾಣೋ ಹಾಗೆ ಮಾಡಿದ್ರಿ. ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಕೃತಜ್ಞತೆ ಯಾಕೆ? ನಾನು ಇಲ್ಲಿರೋ ಅಷ್ಟೊತ್ತೂ ನೀವೆಲ್ಲರೂ ನನ್ನನ್ನು ನಿಮ್ಮ ಮನೆ ಸದಸ್ಯ ಅನ್ನೋಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸುಂದರವಾದ ಕುಟುಂಬ ಹೇಗಿರಬೇಕು ಅಂತ ನಿಮ್ಮನ್ನೆಲ್ಲ ನೋಡಿ ಗೊತ್ತಾಯ್ತು. ಹುಟ್ಟಿದಬ್ಬನ ಗ್ರ್ಯಾಂಡಾಗಿ ಆಚರಿಸೋದ್ರಲ್ಲಿಲ್ಲ ಸಂಭ್ರಮ, ಆತ್ಮೀಯವಾಗಿ ಆಚರಿಸೋದ್ರಲ್ಲೇ ಇದೆ ಅಂತ ತೋರಿಸ್ಕೊಟ್ರಿ. ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ದೊಡ್ಡ ಮಾತು ಮಾಧವ್ ಅವರೇ. ಸರಿ, ನಾನಿನ್ನು ಬರ್ತೀನಿ. ಸಮರ್ಥ, ಬರ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ನೋ ಪ್ರಾಬ್ಲಮ್. ಪೂರ್ಣಿ ಸಿರಿ ಜೊತೆ ಇರಬೇಕು, ಕರ್ಕೊಂಬರ್ತೀನಿ. ಸರಿ. ತುಳಸಿಯವರೇ, ಇನ್ನೊಂದು ಹೇಳಕ್ಕೆ ಮರ್ತೆ. ಪೂರ್ಣಿ ಮುಖದಲ್ಲಿ ಇಷ್ಟೊಂದು ನಗು ನೋಡಿ ತುಂಬ ದಿನ ಆಗಿತ್ತು. ಅದಕ್ಕೋಸ್ಕರ ಥ್ಯಾಂಕ್ಸ್. ನಾನು ನೀವು ಫ್ರೆಂಡ್ಸ್ ಅಂತ ನೀವೇ ಹೇಳಿದ್ರಿ ಅಲ್ವಾ ಮಾಧವ್ ಅವರೇ? ಫ್ರೆಂಡ್ಸು ಫ್ಯಾಮಿಲಿ ಮಧ್ಯ ನೋ ಥ್ಯಾಂಕ್ಸ್ ನೋ ಸಾರಿ ಅಂತಾಳೆ ನಮ್ಮ ಸಿರಿ. ಅಯ್ಯೋ, ಇದು ಯಾವಾಗ ಪಂಚರ್ ಆಯಿತು? ಇಷ್ಟೊತ್ತಲ್ಲಿ ಹೇಗೆ ರಿಪೇರಿ ಮಾಡಿಸ್ಲಿ? ನೀವಿಲ್ಲಿ? ಮುಂದೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಡಿ ಹೋಗೋಣ, ಸುಸ್ತಾಗಿರ್ತಿ. ರೀ, ಇವತ್ತು ಲೇಟ್ ಆಗುತ್ತೆ ಅಂತ ಡ್ರೈವರ್ನ ನಾನು ವಾಪಸ್ ಕಳಿಸ್ಬಿಟ್ಟೆ. ಪಾಪ ಮಾವ ಕೆಫೆಯಿಂದ ಸ್ಕೂಟ್ರಲ್ಲಿ ಬಂದಿದ್ರು. ಈಗ ನೋಡಿದ್ರೆ ಅವ್ರ ಸ್ಕೂಟ್ರ್ ಪಂಚರ್ ಆಗೋಗಿದೆ. ನಾವ್ ಹೇಗಿದ್ರು ಮನೆಗೆ ತಾನೇ ಹೋಗ್ತಿರೋದು. ಮಾವನ್ನ ನಮ್ ಜೊತೆ ಕರ್ಕೊಂಡು ಹೋದ್ರೆ ನಿಮ್ಗೇನ್ ಬೇಜಾರಾಗಲ್ಲ ಅಲ್ವಾ? ಪ್ಲೀಸ್ ರೀ.
ಸಮರ್ಥ ಹತ್ರ ಸ್ಕೂಟ್ರಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ ಬರ್ತೀನಿ. ಮಾವ ಇಷ್ಟು ಚೆನ್ನಾಗಿತ್ತಲ್ವಾ ಬರ್ಡೇ ಪಾರ್ಟಿ? ಓಹ್, ಮಾವ ನನ್ನ ಜೊತೆ ಮಾತಾಡಲ್ಲ ಅಲ್ವಾ? ಮರ್ತು ಬಿಟ್ಟಿದ್ದೀನಿ ರೀ. ಬರ್ಡೇ ಪಾರ್ಟಿ ಸಿಂಪಲ್ ಆಗಿದ್ರು ಎಲ್ರೂ ಸೇರಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಗೊತ್ತಾ? ಅವ್ರ ಫ್ಯಾಮಿಲಿ ನೋಡೋದಕ್ಕೆ ಖುಷಿ ಆಗುತ್ತೆ. ನೀವು ಬೇಡ ಅಂದ್ರೂ ನಾನು ಇಲ್ಲಿಗೆ ಬಂದೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಇಲ್ಲಪ್ಪ, ನಿನ್ ಮೇಲೆ ಕನ್ಸರ್ನ್ ಇದೆ ಅಂತ ಬಂದೆ. ನೀನು ಇಲ್ಲಿಗೆ ಬಂದಿದ್ರಿಂದ ನೀನು ಖುಷಿ ಆಯ್ತಲ್ಲ, ಐ ಆಮ್ ಹ್ಯಾಪಿ. ಅರೆ, ಇವತ್ ಬೆಳಗ್ಗೆ ಮಾವನು ಅತ್ತೆ ಹತ್ರ ಇದನ್ನೇ ಹೇಳ್ತಿದ್ರು, ಪೂರ್ಣಿಗೆ ಅಲ್ಲಿಗೆ ಹೋದ್ರೆ ಖುಷಿ ಆಗುತ್ತೆ ಅಂತ. ಇಬ್ರದ್ದು ಒಂದೇ ಥಿಂಕಿಂಗ್ ಅಲ್ವಾ? ಸಮರ್ಥ್, ಮಾಧವ್ ಸರ್ ಸ್ಕೂಟ್ರು ರಿಪೇರಿ ಆಗ್ಬೇಕಲ್ಲ, ಯಾರಿಗಾದ್ರೂ ಹೇಳಿದ್ಯಾ? ಹಾ ಬಾಸು, ನನ್ನ ಗಾಡಿ ಪಂಚರ್ ಆದಾಗ ಬರ್ತಾನಲ್ಲ ಅವನಿಗೆ ಹೇಳಿದ್ದೀನಿ, ಸಂಜೆ ಬರ್ತಾನಂತೆ. ಹಾಗೇ ಮಾಧವ್ ಸರ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಓಕೆ ನೋಡು, ಸುಮಾರು ದಿನ ಆದ್ಮೇಲೆ ಆಫೀಸಿಗೆ ಹೋಗ್ತಿದ್ಯಾ, ಯಾರು ಏನೇ ಅಂದ್ರೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಅವಿನಾಶ್ ಸರ್ ಜೊತೆ ಒಂದ್ಸರಿ ಮಾತಾಡು, ಅವ್ರು ನಿನಗೆ ಬೇರೆ ಪ್ರಾಜೆಕ್ಟ್ ಕೊಟ್ಟರು ಕೊಡ್ಬಹುದು. ನನ್ನ ವ್ಯಾಲೆಟ್ ಅಮ್ಮ. ಅಮ್ಮ ನಿನ್ಗೆ ಬಾಕ್ಸ್ ರೆಡಿ ಮಾಡ್ತಿರ್ತಾರೆ, ನೀನೇ ಹೋಗಿ ತಗೊಂಡ್ ಬಾರೋ. ಈ ಸೋಗ್ಲಾಡಿ ಬಲೆ ಛತ್ರಿ ಅವನನ್ನೇ ಓಡಿಸಿದ್ಲು. ತೋಪುಟ. ಅಮ್ಮ, ನಾನು ಪೂರ್ಣಿ ಜೊತೆ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ನಂಗೆ ಡಬ್ಬಿ ಬೇಡ ಅಮ್ಮ. ಹೌದಲ್ಲ, ಮರ್ತಿದ್ದೆ. ತುಳಸಿ ಅವರೇ, ನಂದಿನಿ ಬಾ. ಬಂದ್ಲು ಶೂರ್ಪನಕ್ಕಿ. ಅದು ಒಗ್ಗರಣೆ ಡಬ್ಬಿ ಶೂಟಿಂಗ್ ಹೋಗ್ಬೇಕಂತ ನಮ್ಮ ಅತ್ತೆ ಫ್ರೆಂಡ್ಸ್ ಎಲ್ಲ ಬಂದು ಕೇಳಿದ್ರೆ ನೀವ್ ಆಗಲ್ಲ ಅಂದ್ರಂತೆ. ಅಮ್ಮ, ಏನಾಯ್ತು? ಏನ್ ವಿಷಯ? ಪರವಾಗಿಲ್ಲ ತುಳಸಿ ಅವರೇ, ಹೇಗೂ ಮಾಧವ್ ಸರ್ ನನಗೆ ತುಂಬಾ ಚೆನ್ನಾಗಿ ಗೊತ್ತಲ್ವಾ, ನಾನೇ ಅರೇಂಜ್ ಮಾಡಿದ್ದೀನಿ. ನೀವು ಬರೋದಾದ್ರೆ ಬನ್ನಿ ಅಂತ ಹೇಳಕ್ ಬಂದೆ ಅಷ್ಟೆ. ಇಲ್ಲ ನಂದಿನಿ, ನೀವು ಹೋಗಿ ಬನ್ನಿ. ಓಕೆ, ನಿಮ್ಮಿಷ್ಟ, ನಾನು ಹೋಗಿ ಬರ್ತೀನಿ. ತಾತ, ಅಮ್ಮನೂ ಶೂಟಿಂಗಿಗೆ ನೋಡು, ಅವಕ್ಕೆ ಮಾಡೋದಕ್ಕೆ ಕೆಲಸ ಇಲ್ಲ, ಬೀದಿ ಬೀದಿ ಅಲಿಯತ್ವೆ. ಆದರೆ ತುಳಸಿ ಹಾಗಲ್ಲ, ಮತ್ತೆ ಅವಳಿಗೆ ಅದರ ಅವಶ್ಯಕತೆನೂ ಇಲ್ಲ. ಅಲ್ಲ ತಾತ, ಅಮ್ಮಂಗೆ ಈ ಪ್ರೋಗ್ರಾಮ್ ತುಂಬಾ ಇಷ್ಟ. ನಮ್ಮ ಮನೆ ಹೆಣ್ಣು ಮಕ್ಕಳು ಶೂಟಿಂಗು ಅದು ಇದು ಅಂತ ಹೋಗೋದು ನನಗೆ ಇಷ್ಟ ಇಲ್ಲ. ಹೀಗೆಲ್ಲ ಮಾಡಿದ್ರೆ ಜನ ನಮಗೆ ಸಂಸ್ಕಾರ ಇಲ್ವಾ ಅಂತ ಆಡ್ಕೋತಾರೆ. ತಾತ, ಅಮ್ಮ ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ಅವ್ರು ಎಲ್ಲಿಗೆ ಹೋದ್ರು ಸಂಸ್ಕಾರನಾಗ್ಲಿ ಸಂಪ್ರದಾಯನಾಗ್ಲಿ ಮರೆಯಲ್ಲ ತಾತ. ಹಾಗೆ ಹೇಳಕ್ ಹೋದ್ರೆ ನಿಮ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಲ್ಲ, ಆ ಕೇಕ್ ಕಟ್ ಮಾಡೋದು ನಮ್ ಸಂಪ್ರದಾಯ ಅಲ್ಲ. ಆದ್ರೂ ಸಂಭ್ರಮಕ್ಕೆ ಅದೊಂದು ನೆಪ ಅಂತ ನಾವ್ ಆಚರಣೆ ಮಾಡಿದ್ವಿ ಅಲ್ವಾ? ನೀವು ಖುಷಿ ಪಟ್ರಿ ಅಲ್ವಾ? ಇದು ಹಾಗೇನೆ, ಅಮ್ಮಂಗ್ ಖುಷಿ